ರನ್ನವಾಹಿನಿ ವೀಕ್ಷಕರಿಗೆ ಸ್ವಾಗತ. ನನ್ನ ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಬುತ್ತಿ ಪುಸ್ತಕದ ಮತ್ತೊಂದು ಲೇಖನ ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿದ್ದೇನೆ. ಅನೈತಿಕ ಮಕ್ಕಳಿಗೂ ಕಾನೂನಿನ ರಕ್ಷಣೆ ಅನ್ನುವುದು ಈ ಲೇಖನದ ಒಂದು ಶೀರ್ಷಿಕೆ. ಅವತ್ತು ಸಂಜೆ ಒಬ್ಬ ಹಿರಿಯರು ತಮ್ಮ ಮಗಳನ್ನು ಕರೆದುಕೊಂಡು ನಮ್ಮ ಹೋಮ್ ಆಫೀಸಿಗೆ ಬಂದರು. ಅವರು ಬಂದ ಕೂಡಲೇ ಹೇಳಿ ಏನು ಆಗಬೇಕು ಹಿರಿಯರೇ ಹೇಳ್ರಿ ಅಂತ ನಾನು ಕೇಳಿದೆ. ಅವರು ಇಲ್ಲ ನನ್ನ ಮಗಳು ಹೇಳ್ತಾಡ್ರಿ ಸರ, ತಾವು ಅದನ್ನು ಕೇಳಬೇಕು ಅಂತಂದೆ. ನಮ್ಮ ವೃತ್ತಿಯಲ್ಲಿ ಮೊದಲು ಬಂದ ಕಕ್ಷಿದಾರರ ಅವರ ಸಮಸ್ಯೆಗಳನ್ನ ಅವ್ರದೇ ಭಾಷೆಯಲ್ಲಿ ಕೇಳಬೇಕು. ಕೇಳಿದಾಗ ಅವರಿಗೆ ಬೇಕಾದ ಪರಿಹಾರ ಏನು ಅನ್ನುವುದು ನಮಗೆ ಗೊತ್ತಾಗಿಬಿಡ್ತದೆ. ಹೇಳ್ರಿ ನಿಮಗೆ ಏನು ಯಾಕೆ ಏನು ಬಂದಿದ್ದೀರಿ ಸಹೋದರಿಯನ್ನ ಕೇಳಿದೆ. ವಕೀಲ್ ಸಾಹೇಬ್ರ, ನನ್ನದೊಂದು ಸಮಸ್ಯೆ ಐತಿ. ಏನು ಸಮಸ್ಯೆ ಅಂತಂದ್ರೆ, ನನ್ನ ತಂದೆ ಈಗ ರಿಟೈರ್ಡ್ ನೌಕರದಾರ. ನಮ್ಮ ತಂದೆ ತಾಯಿಗೆ ನಾವಿಬ್ಬರು ಮಕ್ಕಳಿದ್ದೀವಿ. ನಾನು ಎರಡನೇದಕ್ಕಿ. ಮೊದಲನೇದಕ್ಕಿಗೆ ನನಗ ಇರುವ ವಯಸ್ಸಿನ ಅಂತರ ಅಂದ್ರ ಕೇವಲ 1 ವರ್ಷ ಮಾತ್ರ ಅಂತರ ಇದೆ. ನಾವು ನಮ್ಮ ತಂದೆ ಹಳ್ಳಿಯಿಂದ ಬಂದು ಒಂದು ಪುಟ್ಟ ನಗರದಲ್ಲಿ ವಾಸವಾಗಿದ್ದಾರೆ. ಅವರು ಹಳ್ಳಿಗೆ ಹೋಗಿ ಈಗ ಅಂದರೆ ವಿಶ್ರಾಂತ ಜೀವನದಲ್ಲಿ ಅವರು ಒಕ್ಕಲ್ತನ ಕೆಲಸವನ್ನು ಕೂಡ ಮಾಡ್ತಾರೆ. ನಾವು ಅಕ್ಕ ತಂಗಿಯರು ಚಿಕ್ಕಂದಿನಿಂದ ಹೇಗಿದ್ದೀವಿ ಅಂತಂದ್ರೆ, ನಾವು ಗಂಡು ಬೀರಿಗಳು. ನಮಗೆ ಮನೆಯಲ್ಲಿ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಗಂಡು ಮಕ್ಕಳಿಲ್ಲ. ಹೀಗಾಗಿ ನಮ್ಮನ್ನ ನಮ್ಮ ತಂದೆ ತಾಯಿಯರು ಗಂಡು ಮಕ್ಕಳಂಗ ಸಾಕಿಬಿಟ್ಟಿದ್ದಾರೆ. ಹೀಗಾಗಿ ನಮ್ಮನ್ನ ಈ ಊರಿನಲ್ಲಿ ಗಂಡು ಬೀರಿಗಳು ಅಂತ ಕರೀತಾರೆ. ನಾವು ಸ್ವಲ್ಪ ಜಗಳ ಗಂಟರು ಹೌದು. ಹೀಗಾಗಿ ನಮ್ಮ ತಂಟೆಗೂ ಬರೋದು. ಹೀಗೆ ನಮ್ಮ ಬಾಲ್ಯ ಬೆಳೀತು. ಬೆಳೆದ ಹಾಗೆ ನಾವು ಅಕ್ಕ ತಂಗಿಯರು ಹೀಗಾಗಿಬಿಟ್ಟಿವಲ್ಲ, ಒಂಥರ ಫ್ರೆಂಡ್ಸ್ ಗೆಳೆಯರ ಹಾಗೆ ಆಗಿಬಿಡ್ತೀವಿ. ದಿನ ಕಳೆದಂತೆ ನಮ್ಮ ಅಕ್ಕನ ಸರದಿ ಬಂತು, ಪಾಳಿ ಬಂತು. ಆಕೆಗೆ ವರಾನ್ವೇಷಣೆ ಮಾಡಲ್ಲ. ಆಕೆಗೆ ವರ ನೋಡಲು ಪ್ರಾರಂಭಿಸಿದಾಗ ನನಗೆ ನಾನು ನಮ್ಮ ಅಕ್ಕನನ್ನು ಕಳೆದುಕೊಳ್ತೀನಿ ಅನ್ನುವ ಭಯ, ಅವಳಿಗೆ ನನ್ನ ತಂಗಿಯನ್ನು ಬಿಟ್ಟು ಹೋಗ್ತೀನಿ ಅನ್ನುವ ಭಯ. ಹೀಗಾಗಿ ನಾವು ಇಷ್ಟು ಅನ್ಯೋನ್ಯದಿಂದ ಇರ್ತಿದ್ದೀವಲ್ಲ, ಅವಾಗ ಎಲ್ಲಾ ಊರ್ ಜನರು ಅಂತಿದ್ರು, ನೀವಿಬ್ರು ಸುಮ್ನೆ ಒಬ್ಬನೇ ಲಗ್ನ ಆಗಿಬಿಡ್ರಿ, ಅಂದ್ರ ನಿಮ್ದು ಜೀವನ ಸುಗಮ ಆಗ್ತದ, ಅಕ್ಕ ತಂಗಿ ಎಲ್ಲಿ ಬೇರೆ ಬೇರೆ ಹೋಗಿರೋ ಪ್ರಶ್ನೆ ಬರಂಗಿಲ್ಲ ಅಂತ ಹೇಳ್ತಿದ್ರು. ಆನಂತರ ನಮ್ಮ ಅಕ್ಕನನ್ನು ನೋಡಲು ಒಬ್ಬ ವರ ಮಹಾಶಯ ಬಂದ. ಅವನು ಎಷ್ಟು ಚಂದ ಇದ್ದಲ್ಲ, ಬಹಳ ಚಂದ ಇದ್ದ. ನಾನು ನಮ್ಮ ಅಕ್ಕ ಒಳಗೆ ಎಲ್ಲ ಶೃಂಗಾರ ಮಾಡಿ ಕೂಡಿಸ್ತಿದ್ರು. ನಾನು ಮೊದಲು ಹೋಗಿ ಕಿಟಕಿಯಿಂದ ನೋಡ್ತಿದ್ದೆ ವರ ಹೆಂಗದಾನ ಅಂತ ಹೇಳಿ. ಈ ಸಲ ಯಾಕೋ ಏನೋ ನಾನು ನಮ್ಮ ಅಕ್ಕನಿಗಿಂತ ಹೆಚ್ಚಿಗೆ ನಾನು ಶೃಂಗಾರ ಮಾಡಿಕೊಂಡಿದ್ದೆ. ನಾನು ಕಿಟಕಿಯಲ್ಲಿ ಆ ವರನನ್ನ ನೋಡಿದೆ. ಅಚಾನಕ್ ಆ ವರ ಕೂಡ ನನ್ನನ್ನ ಆ ಕಿಟಕಿಯಿಂದ ನೋಡಿಬಿಟ್ಟ. ನನಗೆ ಒಂಥರ ಭಯವಾಗಿ ಒಳಗೆ ಹೋಗ್ಬಿಟ್ಟೆ. ನನಗೆ ಯಾಕೋ ಅನ್ನಿಸ್ತಿ ನಮ್ಮ ಅಕ್ಕನಿಗಿಂತ ನನಗ ಈ ವರ ಸರಿ ಆಗ್ತಾನ ಅನ್ನೋ ಭಾವನೆ ಯಾಕೋ ಬಂದ್ಬಿಡ್ತು. ಹೆಚ್ಚಾಗಿ ಇಬ್ರು ಹೆಣ್ಣು ಮಕ್ಕಳಿದ್ದಾಗ ದೊಡ್ಡವಳನ್ನ ನೋಡಾಕ್ ಬಂದ್ರ ಸಣ್ಣಾಕಿನ ಆ ವರನ ಕಡೆ ಸಂಬಂಧಿಕರಿಗೆ ಸಮೀಪ ಬಿಡ್ತಿರ್ಲಿಲ್ಲ. ಈ ಸಲ ನಾನೇ ಏನ್ ಮಾಡಿಬಿಟ್ಟೆ, ಬಂದಂತಹ ವರನ ತಂದೆ ತಾಯಿ ಅವರೇನು ಎಲ್ಲರೂ ಬಂದಿದ್ದಾರಲ್ಲ, ಅವರಿಗೆ ಫಸ್ಟ್ ನೀರು ಕೊಡ್ಲಿಕ್ಕೆ ಟ್ರೇ ತಗೊಂಡು ನಾನೇ ಹೋಗಿಬಿಟ್ಟಾಗ ಅವನು ನನ್ನನ್ನ ಮೆಚ್ಚುಗೆಯಿಂದ ನೋಡಿದ, ನಾನು ಅವನನ್ನ ಮೆಚ್ಚುಗೆಯಿಂದ ನೋಡಿದೆ. ಇಷ್ಟೇ ನಾನು ಒಳಗೆ ಹೋಗ್ಬಿಟ್ಟು ನಮ್ಮ ತಾಯಿ ನನಗೆ ಭಾಳ ಸಿಟ್ಟಿಗೆ ಬಂದು, ನಿನಗೆ ತಿಳಿಯಂಗಿಲ್ಲ ಏನು, ನೀನ್ಯಾಕೆ ಹೋಗಿ ಕಾರ್ಬಾರ್ ಮಾಡಿದಿ, ನೀನ್ಯಾಕೆ ಹೋಗಿ ನೀನು ಅಲ್ಲಿ ನಿಂತಿ ಅಂಥೇಳಿ ನನಗೆ ಸಿಟ್ಟಿಗೆ ಬಂದುಬಿಟ್ಲು. ಆನಂತರ ಅವರು ಯಥಾ ಪ್ರಕಾರವಾಗಿ ನಮ್ಮ ಅಕ್ಕನ್ನ ಕನ್ಯಾನ್ವೇಷಣೆ ಮಾಡಿ ಹೋಗಿಬಿಟ್ರು. ನನಗೆ ಯಾಕೋ ಅವಾಗಿನಿಂದ ನಮ್ಮ ಅಕ್ಕನಕ್ಕಿಂತ ಅವನೇ ನನಗೆ ಸುಟೇಬಲ್ ಆಗ್ತಾನ ಅನ್ನುವ ಭಾವ ಬೆಳೆದು ಬಿಡ್ತು. ಹೀಗೆ ಆಯ್ತು. ಆನಂತರ ಬಂದವರು ಕನ್ಯಾ ಪಾಸದಾಳ ಅಂತ ಹೇಳಿ ಕಳಿಸಿದ್ರು. ನನಗೆ ಯಾಕೋ ಮನಸ್ಸಿನಲ್ಲಿ ನಮ್ಮ ಅಕ್ಕನ ಬಗ್ಗೆನೇ ಈರ್ಷೆ ಮೂಡಿತು. ಹಿಂಗಿದ್ದಾಗ ಕಡಿಕ ಕನ್ಯಾ ಗಟ್ಟಿ ಆಯ್ತು, ಮದುವೆನೂ ಆಯ್ತು. ನಮ್ಮ ಅಕ್ಕ ಹೋಗಿದ್ರಿಂದ ನನಗೆ ಯಾಕೋ
ನನ್ನ ಮನೆಯಲ್ಲಿ ನನಗೆ ಜೀವ ಗಮನಿಸ್ತಿರ್ಲಿಲ್ಲ. ಹೀಗಾಗಿ ನಾನು ಮೇಲಿಂದ ಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ನು. ಅವಾಗ ಏನಾಗ್ಬಿಡ್ತು ಅಂತಂದ್ರ ನನಗ ನಮ್ಮ ಅಕ್ಕನ ಗಂಡನ ಜೊತೆ ಹೆಚ್ಚಿಗೆ ಅನ್ಯೋನ್ಯತೆ ಬೆಳೆದು ಬಿಡ್ತು. ನಮ್ಮ ಅಕ್ಕ ಗರ್ಭಿಣಿ ಆದ ನಂತರ ನಾನು ಹೆಚ್ಚಿಗೆ ಅಲ್ಲೇ ಉಳಿದು ಬಿಟ್ಟೆ. ನಮ್ಮ ಅಕ್ಕ ಅಲ್ಲಿ ಹೆರಿಗೆಗಾಗಿ ನಮ್ಮ ತವ್ರ ಮನೆಗೆ ಹೋಗಿ ಅಲ್ಲಿ ಬಾಣಂತನ ಮುಗಿಸಿ ಬರುವಷ್ಟರೊಳಗ ನಂದು ಹಾಗೂ ನನ್ನ ಅಕ್ಕನ ಗಂಡನ ಬಗ್ಗೆ ಜೊತೆ ಅನ್ಯೋನ್ಯ ಸಂಬಂಧ ಬಂದು ಅವನು ಹೇಳಿದ, ನಿಮ್ಮ ಅಕ್ಕನಿಗಿಂತ ನೀನೇ ನನಗೆ ಮನ್ಸಿಗೆ ಬಂದಿದ್ದಿ, ಅದಕ್ಕೆ ನೀನು ಸಮೀಪ ಆಗ್ತಿ ಅನ್ನೋ ಸಲುವಾಗಿ ನಾನು ನಿನ್ನ ಅಕ್ಕನ ಮದುವೆ ಆದೆ ಅಂತ ಹೇಳಿದ. ನನ್ನ ಅಕ್ಕ ಬಾಣಂತ ಆಗಿ ಮುಗಿಸ್ಕೊಂಡ್ ಬರೋಷ್ಟರೊಳಗೆ ನಾನೇ ಗರ್ಭಿಣಿ ಇದ್ದೆ. ನಮ್ಮ ತಂದೆ ತಾಯಿ ಅಕ್ಕ ನನ್ನನ್ನ ನಮ್ಮ ಭಾವನನ್ನ ಬಹಳ ಬೈದ್ರು. ಅನಿವಾರ್ಯವಾಯ್ತು, ನಾವಿಬ್ರು ಕೂಡ ಇರಾಕತ್ತೀವಿ. ಅಕ್ಕನೂ ನನ್ನ ಒಪ್ಕೊಂಡ್ಬಿಟ್ಲು. ಯಾಕಂತಂದ್ರೆ ಆಕೆ ನನ್ನ ಮೇಲೆ ಪ್ರೀತಿ ಇತ್ತು. ಒಪ್ಕೊಂಡ ನಂತರ ನನಗೆ 2 ಮಕ್ಕಳಾದವು, ಆಕಿಗೆ 2 ಮಕ್ಕಳಾದವು. ನಮ್ಮ ಅಕ್ಕ ಕೂಡ ನನ್ನ ಜೊತೆಗೆ ಹೊಂದಾಣಿಕೆಯಾಗಿ ಸಂಸಾರ ಮುಂದುವರೆದು ಆದ್ರೆ ಒಂದೇನು, ನನಗೆ ಮದುವೆ ಆಗ್ಲಾರ್ದವನು ಅನ್ನೋ ಪಟ್ಟ, ಇಟ್ಕೊಂಡವಳ ಅನ್ನುವ ಪಟ್ಟ, ನನ್ನ ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನಮಾನ ಇರಲಿಲ್ಲ. ಹೀಗಾಗಿ ನಾನು ಇಟ್ಟುಕೊಂಡವಳ ಹಾಗೆ ಅಲ್ಲಿ ಬದುಕಿದೆ. ಹಾಗೂ ನನ್ನ ಮಕ್ಕಳು ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಕ್ಕಳು ಅನ್ನೋ ಹಾಗೆ ಈ ಸಮಾಜ ಗುರುತಿಸಿದ್ರು. ಎಲ್ಲರೂ ದೊಡ್ಡವರಾದ್ರು, ಮಕ್ಕಳು ದೊಡ್ಡವರಾದ ನಂತರ ನನ್ನ ಮಕ್ಕಳಿಗೆ ನಾನು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮ ಅಕ್ಕಗೆ ಕೇಳಿದೆ, ಇಲ್ವಾ ನನಗೂ ಪಾಲ ಕೊಡು, ನಂದು ಎಷ್ಟು ಬರ್ತದೆ. ನೀನು ಹೆಂಡತಿನಲ್ಲ, ನಿನ್ನ ಮಕ್ಕಳು ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಕ್ಕಳು, ನಿನಗ್ಯಾಕೆ ಪಾಲ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಲು. ಅವರು ತನ್ನ ಎಲ್ಲ ಕತೆ ಮಾಡಿ ಹೇಳಿದ್ಲು, ಆಯ್ತಮ್ಮ ನಿನಗೇನಾಗಬೇಕಾಗಿದೆ? ಇಲ್ಲ ಸರ್, ನನಗೆ ಪಾಲು ಬೇಕು. ನೋಡಮ್ಮ, ನಿನಗೆ ಅನೈತಿಕ ಮಕ್ಕಳಿಗೂ ಕೂಡ ಪಾಲು ಸಿಗ್ತದೆ, ನಾನು ಪ್ರಯತ್ನ ಮಾಡಿ ಹೆಸರು ಕೊಡ್ತೀನಿ. ಆದರೆ ನಿನಗೆ ಎಷ್ಟರ ಮಟ್ಟಿಗೆ ನೀನು 2ನೇ ಹೆಂಡತಿ ಇಟ್ಟುಕೊಂಡವಳು ಇರೋದ್ರಿಂದ ನಿನಗೆ ಎಷ್ಟರ ಮಟ್ಟಿಗೆ ಪಾಲು ಸಿಗುತ್ತದೆ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಮೊದಲೇ ಅವರಿಗೆ ವಿವರವಾಗಿ ತಿಳಿಸಿಬಿಟ್ಟು, ಆದರೆ ಒಂದು ಹೇಳಿದೆ, ಹಿಂದೂ ಕಾನೂನಿನಲ್ಲಿ ಒಂದಿದೆ, ಅಂದ್ರೆ ಒಬ್ಬ ಮನುಷ್ಯ ತೀರಿಕೊಂಡ ನಂತರ ಅವನ ವಿಧವೆಯರಿಗೆ ಕೂಡ ಒಂದು ಪಾಲು ಅಂತಿದೆ, ಅದರಲ್ಲಿ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಏನಾಯ್ತು, ನಿನಗೆ 2 ಮಕ್ಕಳು, ಅವನಿಗೆ 2 ಮಕ್ಕಳು, 1/4 ಪಾಲು, ಇನ್ನು ಒಂದು ಪಾಲಿನಲ್ಲಿ ಅಂದ್ರೆ 1/5 ಪಾಲಿನಲ್ಲಿ ನೀವು ಇಬ್ರು ಕೂಡ ಪಡೆದುಕೊಳ್ಳಬಹುದು. ಮೊದಲೇ ಹೆಂಡತಿಗೆ ಅಂಕರ ಪಾಲು ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದೆ. ಅದು ಅನೈತಿಕ ಮಕ್ಕಳಿಗೆ ಯಾವಾಗ ಸಿಗ್ತದೆ ಅಂತಂದ್ರೆ ಆ ವ್ಯಕ್ತಿ ಸತ್ತ ನಂತರ ಸಿಗ್ತದ, ಅವನು ಜೀವಂತ ಇದ್ದಿದ್ರೆ ನಿನ್ನ ಮಕ್ಕಳಿಗೂ ಸಿಗ್ತಿರ್ಲಿಲ್ಲ ಅನ್ನೋ ಮಾತನ್ನ ಹೇಳಿ ಕೋರ್ಟ್ನಲ್ಲಿ ಒಂದು ಪಾಲು ಮತ್ತು ಪ್ರತ್ಯೇಕ ಸ್ವಾಧೀನ ಕುರಿತು ದಾವೆ ಮಾಡಿದೆ. ಪ್ರತಿವಾದಿ ನನ್ನ ಅಕ್ಕ ಹಾಗೂ ಅಕ್ಕನ ಮಕ್ಕಳು ಹಾಜರಾಗಿ, ವಕೀಲರ ಮುಖಾಂತರ ಹಾಜರಾಗಿ, ನಾನು ಹೆಂಡತಿನೇ ಅಲ್ಲ, ನನ್ನ ಮಕ್ಕಳನ್ನ ಅಲ್ಲ ಅನ್ನುವ ಒಂದು ತಕರಾರನ್ನು ಸಲ್ಲಿಸಿ ಕೇಸ್ ನಡೀತು. ಕೊನೆಗೆ ನ್ಯಾಯಾಲಯದವರು ನನ್ನ ವಾದವನ್ನು ನಾನು ಮಾಡಿದೆ. 5 ಭಾಗ ಮಾಡಬೇಕು, 5 ಭಾಗದಲ್ಲಿ 1/5 ಭಾಗದಲ್ಲಿ ಇಬ್ಬರು ಹೆಂಡತಿಯರಿಗೆ ಸಿಗಬೇಕು, ಹಾಗೂ ಉಳಿದ ಭಾಗ 1/4 ತಲಾ ಇಬ್ಬರು ನನ್ನ ಅಕ್ಕನ ಮಕ್ಕಳಿಗೆ 2, ನನ್ನ ಮಕ್ಕಳಿಗೆ ಸಿಗಬೇಕು ಅಂತ ವಾದ ಮಾಡಿದೆ. ಆದರೆ ಇತ್ತೀಚಿನ ಹಲವಾರು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನ ಜಜ್ಮೆಂಟ್ಗಳಲ್ಲಿ ಮೈತ ಅನೈತಿಕ ಮಕ್ಕಳನ್ನು ಬಿಟ್ಟು ತೀರಿಕೊಂಡಿದ್ದರೂ ಕೂಡ ಅವನ ಸ್ವಯಾರ್ಜಿತ ಆಸ್ತಿ ಆಗಲಿ, ಅವನ ಪಿತ್ರಾರ್ಜಿತ ಆಸ್ತಿಯಲ್ಲಿಯೂ ಕೂಡ ಅವರಿಗೆ ಸಮಭಾಗ ಇದೆ. ಅಂದ್ರೆ ಅನೈತಿಕ ಮಕ್ಕಳು ಅಂತ ಹೇಳಿ ಅವರನ್ನ ಸಮಾಜ ಕೆಳಮಟ್ಟದಿಂದ ನೋಡಿ, ಅವರನ್ನ ಬಹಳ ಕೀಳಾಗಿ ನೋಡಿ, ಅವರಿಗೆ ಹಕ್ಕನ್ನ ಹೋಗಬಾರದು ಅನ್ನೋ ಉದ್ದೇಶದಿಂದ ಈ ರೀತಿಯಾದ ಹಲವಾರು ಜಜ್ಮೆಂಟ್ಗಳಿವೆ. ನಾನು ಈ ಕೇಸಿನ ತೀರ್ಪಿಗಾಗಿ ಕಾಯ್ದುಕೊಂತೆ. ನ್ಯಾಯಾಲಯವು ಈ ಕೇಸಿನಲ್ಲಿ ಆದೇಶ ಮಾಡಿತು, ನನ್ನ ಅಕ್ಕನಿಗೆ 1 ಪಾಲು ಹಾಗೂ ಉಳಿದ ಮಕ್ಕಳಿಗೆ ಮೊದಲೇವಳ ಮಕ್ಕಳಿಗೆ 2, 2ನೇ ಮಕ್ಕಳಿಗೆ 2, ಹೀಗೆ ತಲಾ 1/5 ಪಾಲನ್ನ ಮಾಡಿದ್ರು. ನನ್ನ ಕಕ್ಷಿದಾರಳಾದ 2ನೇ ಹೆಂಡತಿ ಅಥವಾ ಇಟ್ಟುಕೊಂಡವಳಿಗೆ ಯಾವುದೇ ಪಾಲು ಸಿಗಲಿಲ್ಲ. ಈ ನೆಲದ ಕಾನೂನಿನ ವಿಶೇಷತೆ ಏನು ಅಂತಂದ್ರೆ, ಯಾವ ಮನುಷ್ಯನೂ ಕೂಡ ಯಾವುದೇ ಒಂದು ಕಪ್ಪು ಚಿಕ್ಕೆಯಿಂದ ತನ್ನ ಹಕ್ಕನ್ನು ಕಳೆದುಕೊಳ್ಳಬಾರದು. ಒಂದು ಗಂಡು ಒಂದು ಹೆಣ್ಣು ಅನೈತಿಕವಾಗಿ ಕೂಡಿ ಮಕ್ಕಳನ್ನು ಹುಟ್ಟಿಸಿದರೆ ಆ ಮಕ್ಕಳಿದೇನು ತಪ್ಪು? ಅವೇಕೆ ಶಾಪಗ್ರಸ್ತ ಆಗಬೇಕು? ಇದನ್ನ ಹಿಂದೂ ಕಾನೂನಿನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಸುಪ್ರೀಂ ಕೋರ್ಟ್ ಆಯ್ತು, ಹೈಕೋರ್ಟ್ ಆಯ್ತು, ಬಹಳ ಒಂದು ಪ್ರಕರಣಗಳಲ್ಲಿ ನ್ಯಾಯ ತೀರ್ಮಾನ ಮಾಡಿದೆ. ಹೀಗಾಗಿ ಯಾರ್ದೋ ತಪ್ಪಿನಿಂದ ಗಂಡ ಹೆಂಡತಿಯ ಒಂದು ಹೆಣ್ಣು ಗಂಡಿನ ತಪ್ಪಿನಿಂದ ಅವರಿಗೆ ಹುಟ್ಟುವ ಅನೈತಿಕ ಮಕ್ಕಳಿಗೂ
ಅನ್ಯಾಯ ಆಗಬಾರದು ಅನ್ನುವ ಹಾಗೆ ಇದೊಂದು ತೀರ್ಪನ್ನ, ಹಲವಾರು ತೀರ್ಪನ್ನ ನೀಡಿದ್ದಾರೆ. ಇದರಿಂದ ನನ್ನ ಕಕ್ಷಿದಾರರಿಗೆ ನಾನು ಮೊದಲೇ ಹೇಳಿದ ಹಾಗೆ, ಅಮ್ಮ ನಿನಗೆ ಪಾಲು ಸಿಗುವುದಿಲ್ಲ ಅಂತ ಹೇಳಿದೆ, ಅವರಿಗೆ ಪಾಲು ಸಿಗಲಿಲ್ಲ. ಆದರೆ ಅವರ ಇಬ್ಬರು ಮಕ್ಕಳಿಗೆ ಮೈತನ, ಪಿತ್ರಾರ್ಜಿತ ಹಾಗೂ ಸ್ವಯಾರ್ಜಿತ ಎರಡೂ ಆಸ್ತಿಗಳಲ್ಲಿ ಸಮಭಾಗ ಸಿಕ್ತು. ಇದರಿಂದ ಅವರಿಗೆ ನ್ಯಾಯ ಸಿಕ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಸಂಚಿಕೆಗೆ ತಾವು ಮತ್ತೆ ಕಾಯಿದೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.